ಹಾವೇರಿ ಜಿಲ್ಲಾ ಲೋಕಸಭಾ ಕ್ಷೇತ್ರದ ನಿಮ್ಮ ಅಭ್ಯರ್ಥಿನ ಜಯಗಳಿಸೋದ್ರಲ್ಲಿ ತಮ್ಮ ಪಾತ್ರ ಮಹತ್ವದ್ದಾಗಿದೆ ಸರ್. ವೈಯಕ್ತಿಕ ಪಾತ್ರ ಅಂತೇನಿಲ್ಲ, ಕಾರ್ಯಕರ್ತರ ದೊಡ್ಡ ಪಡೆ ಇದೆ, ಎಲ್ಲ ನಾಯಕರುಗಳ ಶಕ್ತಿ ಇದೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಒಂದು ಕ್ಷೇತ್ರದಲ್ಲಿ 3 ಜನ ಮಾಜಿ ಶಾಸಕರಿದ್ದಾರೆ ಮತ್ತು ನಮ್ಮ ಹಿರಿಯ ನಾಯಕರಂಥ ಎಚ್ ಎ ಪಾಟೀಲ್ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಂಥ ಶಿವಾನ್ ಪಾಟೀಲ್ ಅವರು. ಇವರು ಎಲ್ಲರ ಶ್ರಮ ಜೊತೆಗೆ ಪ್ರತಿಯೊಬ್ಬ ಕಾರ್ಯಕರ್ತರ ಶ್ರಮ ಇದರಲ್ಲಿ ಅಡಗಿದೆ. ಖಂಡಿತವಾಗಿಯೂ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಅಂತ ಶ್ರೀ ಆನಂದ ಸ್ವಾಮಿ ಗಡ್ಡದೇವರಮಠ ಅವರು ಗೆದ್ದೇ ಗೆಲ್ತಾರೆ. ಜಿಲ್ಲಾಧ್ಯಕ್ಷರಾಗಿ ತಮಗೆ ಹೆಚ್ಚಿನ ಗುರುತರವಾದ ಜವಾಬ್ದಾರಿ ಇರ್ತದೆ. ಈ ಮಟ್ಟದಲ್ಲಿ ಯಾವ ರೀತಿ ಪ್ರಚಾರ ಕಾರ್ಯಕ್ಕೆ ತಾವು ಕೈಗೊಳ್ತಾರೆ ಸರ್? ಈಗಾಗಲೇ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಪಂಚಾಯತಿ ಮಟ್ಟದಲ್ಲಿ, ಪ್ರತಿ ಬೂತ್ ಮಟ್ಟದಲ್ಲಿ ಮತ್ತು ನಗರಗಳಲ್ಲಿ ಸಹ ಪ್ರತಿ ವಾರ್ಡು ಮತ್ತು ಬೂತ್ಗಳಲ್ಲಿ ಈಗಾಗಲೇ 2 ರಿಂದ 3 ಸುತ್ತಿನ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವ ಕಾರ್ಯ ಇವತ್ತು ಮುಗಿದಿದೆ. ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಒಗ್ಗೂಡಿಕೊಂಡು ಅಲ್ಲಿ ನಮ್ಮ ಬರ್ತಕ್ಕಂಥ 34 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮಾಡಿದ್ದೇವೆ. ಮತ್ತು ನಮ್ಮ ರಾಜ್ಯದ ನಾಯಕರು, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಇನ್ನೂ ನಮ್ಮ ಅನೇಕ ನಾಯಕರು 2 ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಹುರಿದುಂಬಿಸಿ ಈಗಾಗಲೇ ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ದೊಡ್ಡ ದೊಡ್ಡ ನಾಯಕರ ಪಡೆಗಳ ಜೊತೆಗೆ ನಮ್ಮ ಶಾಸಕರ ಸಹಕಾರ, ನಮ್ಮ ಕಾರ್ಯಕರ್ತರ ಪಡೆ ಇವತ್ತು ಯುದ್ಧಕ್ಕೆ ಸನ್ನದ್ಧರಾಗಿದೆ. ನಾವು ನಾಳೆ 7ನೇ ತಾರೀಕಿಗೆ ವೋಟ್ ಹಾಕುವ ಜನ ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ 2 ಜಿಲ್ಲೆಯ ಮತದಾರ ಬಂಧುಗಳು BJP ಪಕ್ಷವನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಂತ ಈಗಾಗಲೇ ಮತದಾರರು ಸಹ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗಾಗಲೇ 7ನೇ ತಾರೀಕಿಗೆ ನಾವು ಕಾಯ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಅದನ್ನೇ ಮುಂದಿಟ್ಕೊಂಡು ಈ ಚುನಾವಣೆ ಎದುರಿಸ್ತಾ ಇದೆ. ಅವು ಎಷ್ಟು ಫಲಕಾರಿ ಆಗ್ಬೋದು ಈ ಚುನಾವಣೆಗೆ? ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಆಶ್ವಾಸನೆ ಕೊಟ್ಟಿದ್ದು ಹಿಂದಿನ ಚುನಾವಣೆಗೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರು ಎಲ್ಲ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಎಲ್ಲ ಬಡವರಿಗಿರ್ಬೋದು, ಮಧ್ಯಮ ವರ್ಗದಿರ್ಬೋದು, ಎಲ್ಲ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಜನರ ಮನಸ್ಸನ್ನು ಮುಟ್ಟಿದವು. ಮತ್ತು ವಿಶೇಷವಾಗಿ ಮಹಿಳಾ ಶಕ್ತಿ, ಇವತ್ತು ನಮ್ಮ ತಾಯಂದಿರು, ಸಹೋದರಿಯರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಇವತ್ತು ನಮ್ಮ ಉಚಿತ ವಿದ್ಯುತ್ ಯೋಜನೆ ಕೊಡ್ತಕ್ಕಂಥ ಯೋಜನೆ ಇರ್ಬೋದು, ವಿಶೇಷವಾಗಿ ನಮ್ಮ ಯುವಕರಿಗೆ ಕೊಡುವಂಥ ಯೋಜನೆ ಯುವ ನಿಧಿ, ಜೊತೆಗೆ ನಮ್ಮ ಅನ್ನಭಾಗ್ಯ 5 kg ಅಕ್ಕಿ ಮತ್ತು 5 kg ಹಣವನ್ನು ಕೊಡುವುದು, ಎಲ್ಲ ಗ್ಯಾರಂಟಿ ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ತಲುಪಿದೆ, ವಿಶೇಷವಾಗಿ ಬಡವರಿಗೆ ತಲುಪಿದಾವೆ. ಹೀಗಾಗಿ ಎಲ್ಲರೂ ನಮಗೆ ಕೈ ಹಿಡ್ತಾರೆ ಅನ್ನೋ ನನಗೆ ವಿಶ್ವಾಸ ಇದೆ. ಮತ್ತು ಮೋದಿಯ ವಿಫಲತೆ 10 ವರ್ಷಗಳ ಕಾಲ ಏನು ಕೇಂದ್ರದಲ್ಲಿ ಮೋದಿ ಸರ್ಕಾರ ಇತ್ತು, ಅವರು ಏನು 10 ವರ್ಷಗಳ ಕಾಲ ಆಶ್ವಾಸನೆ ಕೊಟ್ಟಿದ್ದರು, ಯಾವುದೂ ಒಂದು ಆಶ್ವಾಸನೆ ಈಡೇರಿಸಲಿಕ್ಕೆ ಮೋದಿ ಸರ್ಕಾರಕ್ಕೆ ಆಗಿಲ್ಲ. ಮೋದಿ ಸರ್ಕಾರದ ವಿಫಲತೆ, ನಮ್ಮ ಸರ್ಕಾರದ ಸಾಧನೆಗಳು ಇವತ್ತು ನಮಗೆ ಫಲಪ್ರದ ಕೊಡಲಿಕ್ಕೆ ರೆಡಿ ಅದ. ಸರ್, ಈಗ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದ್ದಾರೆ. ಇದು ಏನಾದರೂ ಈ ಜಿಲ್ಲಾ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಆಗ್ಬೋದಾ, ಅಂದರೆ ಎಫೆಕ್ಟ್ ಆಗ್ಬೋದಾ? ನಮ್ಮ ಜಿಲ್ಲೆಯಲ್ಲಿ JDS ಶೂನ್ಯ. ಕೆಲವು ಬೆಳವಣಿಗೆಷ್ಟು ಕಾರ್ಯಕರ್ತರು ಬಿಟ್ಟರೆ ಅದರ JDS ಶಕ್ತಿ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ. ಇಲ್ಲಿ ನಮ್ಗೆ ಎದುರಾಳಿ BJPನೇ. ಯಾಕಂದರೆ ಕುಮಾರಸ್ವಾಮಿ ಅವರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗದಲ್ಲೂ ಸುತ್ತಾ ಇದ್ದಾರೆ. ಏನಾದರೂ JDS ಇಂದ ಏನಾದರೂ ನಿಮ್ಮ ಮತಗಳ ಗಳಿಕೆಯಲ್ಲಿ ಏನಾದರೂ ಕಡಿಮೆ ಆಗ್ಬೋದಾ? ಖಂಡಿತವಾಗಿ ಏನು ಎಫೆಕ್ಟ್ ಆಗೋದಲ್ಲ. ಅವರು ಕುಮಾರಸ್ವಾಮಿಯವರು ಅವ್ರು ಈ ಕಡೆ ಭಾಗಕ್ಕೆ ಬಂದ್ರೆ ಅವ್ರು ಯಾರು ಕೇಳೋರಿಲ್ಲ, ಅವ್ರು ನೋಡೋಕ್ಕೂ ಹೋಗೋದಿಲ್ಲ. ಅವರು ನಮ್ಗೆ ಎದುರಾಳಿ BJP ಒಂದೇ. ಅವರ JDS ಶಕ್ತಿ ಇಲ್ಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಹಾವೇರಿ ಗದಗ ಜಿಲ್ಲೆಯಲ್ಲಿ ಯಾವುದೇ ಅವರ ಶಕ್ತಿ ಇಲ್ಲ. ಮತ್ತು ಮೇಲಾಗಿ ಅವರ ಯಾವ ಮುಖ ಇಟ್ಕೊಂಡು ಬರ್ಬೇಕು ಕುಮಾರಸ್ವಾಮಿಯವರು? ಅವರ ಅಣ್ಣನ ಮಗ ಇವತ್ತು ಅತ್ಯಾಚಾರ ಪ್ರಕರಣ ನಡೆಸಿತ್ತು. ಇವತ್ತು ಅವ್ರಿಗೆ ಮುಖ ಎತ್ಕೊಂಡು ಅಡ್ಡಾಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ ಅಂತ ಬಂದು ಇಲ್ಲೇನು ಪ್ರಚಾರ ಮಾಡ್ತಾರೆ ಅವರು ಕುಮಾರಸ್ವಾಮಿ. ನಿಮ್ಮ ಅಭ್ಯರ್ಥಿ ಗೆದ್ದ ನಂತರ ಅವರಿಗೆ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಒತ್ತಾಯ ಮಾಡ್ತೀರಾ? ಹಿಂದಿನ ಸಂಸದರದು 15 ವರ್ಷಗಳ ಕಾಲ ಅವ್ರದ್ದು ಶೂನ್ಯ ಸಾಧನೆ. ಅವರು ಏನು ಸಾಧನೆನೇ ಮಾಡಿಲ್ಲ. ಅವರು
ಗೆದ್ದ ಮೇಲೆ ಹೋಗಿ 5 ವರ್ಷಕ್ಕೆ ಒಮ್ಮೆ ಬರೋರು ಇದ್ರು ಅವ್ರ ನಂತರ ನಾವೆಲ್ಲರೂ ನೆನಪಾಗ್ಬಿಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಖಂಡಿತವಾಗಿ MP ಆಗ್ತಾರೆ. ಇಲ್ಲಿಯ ಒಂದು ನೀರಾವರಿ ಯೋಜನೆಗಳಿರ್ಬೋದು, ಅಪ್ಪರ್ ತುಂಗ ಯೋಜನೆಗಳ ಜಾರಿ ಆಗಬೇಕು, ವಿಶೇಷ ಅನುದಾನವನ್ನು ಕೇಂದ್ರ ತರಬೇಕು, ರೈತಾಪಿ ಜನ ಬದುಕಬೇಕು. ಜೊತೆಗೆ ನಿರುದ್ಯೋಗ ಭಾಳ ಇದೆ ನಮ್ಮಲ್ಲಿ ಯುವಕರಿಗಾಗಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕೇಂದ್ರ ಸರ್ಕಾರದಿಂದ ಸ್ಥಾಪನೆ ಆಗೋಂಥ ಕೆಲಸವನ್ನು ನಮ್ಮ ಸಂಸದರು ಮಾಡಬೇಕು. ಜೊತೆಗೆ ಇನ್ನಿತರ ನಮ್ಮ ರೈಲ್ವೆ ಮಾರ್ಗಗಳಿರ್ಬೋದು, ಇನ್ನಿತರ ಕೇಂದ್ರ ಸರ್ಕಾರದಿಂದ ದೊರಕತಕ್ಕಂಥ ಎಲ್ಲ ಯೋಜನೆಗಳನ್ನು ಅವರು ನಮ್ಮ 2 ಜಿಲ್ಲೆಗಳ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನಾವು ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ. ಮತ್ತು ಅವರು ನಮ್ಮ ಅಭ್ಯರ್ಥಿ ಸಹ ಉತ್ಸಾಹ ಇದ್ದಾರೆ.